ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. A1K ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಶ್ರೀ ಸತ್ಯಮ್ಮ ದೇವಾಲಯದ ನೂತನ ಕಲ್ಲಿನ ಕಟ್ಟಡ ಶಂಕುಸ್ಥಾಪನೆ ಮತ್ತು ಜೀರ್ಣೋದ್ಧಾರ ಕಾರ್ಯಕ್ರಮ. ಸುದ್ದಿಯ ವಿವರ. ಕೋಲಾರ ನಗರದ ಗಾಂಧಿನಗರದಲ್ಲಿ ಶ್ರೀ ಸತ್ಯಮ್ಮ ದೇವಾಲಯದ ನೂತನ ಕಲ್ಲಿನ ಕಟ್ಟಡ ಶಂಕುಸ್ಥಾಪನೆ ಮತ್ತು ಜೀರ್ಣೋದ್ಧಾರ ಪೂಜಾ ಕಾರ್ಯಕ್ರಮವನ್ನು ಶುಕ್ರವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೊತ್ತೂರು ಮಂಜುನಾಥ್, ಕೆಪಿಸಿಸಿ ಸದಸ್ಯರಾದ ನಂದಿನಿ ಪ್ರವೀಣ್, ನಗರಸಭೆ ಸಭಾಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಉಪಾಧ್ಯಕ್ಷೆ ಸಂಗೀತಾ, ಮಾಜಿ ನಗರಸಭೆ ಉಪಾಧ್ಯಕ್ಷ ಮತ್ತು ಗಾಂಧಿನಗರ ವಾರ್ಡಿನ ಹಾಲಿ ಸದಸ್ಯರಾದ ಪ್ರವೀಣ್ ಗೌಡ, ಮಾಜಿ ನಗರಸಭಾ ಸದಸ್ಯ ರಾಜೇಶ್, ದೇವಸ್ಥಾನ ಜೀರ್ಣೋದ್ಧಾರಿ ಸಮಿತಿಯ ಅಧ್ಯಕ್ಷ ಜಿ ಮಂಜುನಾಥ್, ವಿವಿಧ ಮುಖಂಡರು, ಗಾಂಧಿನಗರದ ಸಾರ್ವಜನಿಕರು, ಅಕ್ಕಪಕ್ಕದ ಹಳ್ಳಿಯ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗಿ ಪ್ರಸಾದವನ್ನು ಸ್ವೀಕರಿಸಿದರು. ದೇವಸ್ಥಾನಕ್ಕೆ ಬಂದ ಎಲ್ಲ ಭಕ್ತಾದಿಗಳಿಗೂ ಬಾಡೂಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ವರದಿ ಪರ್ವೀಜ್ ಅಹಮದ್. ಸರ್ ಎಲ್ಲ ಏನು ಇನ್ನೊಂದು ಕೊಡ ಕೊಡ್ತಾ ಇದ್ದಾರೆ ಉಪಾಧ್ಯಕ್ಷರು ಅನ್ನ ಇದ್ರೆ ಬಿಡ ಅವ್ರು ಮಾಡ್ತಾರೆ ಪೂಜೆ ಇದೆ. ಪೂಜೆ ಮೇಡಮ್ ಉಂಡಾಯ ಒಂದು ಉಂಡ ಒಂದು ಸಾಹೇಬ್ರಿಗೆ ಸಾರಿಗೆ ಫೋಟೋ ಹಾಂ ಒಂಚೂರು ದೇವ್ರು ಕಾಣುತ್ತೆ. ಕೊಡೋದು ಆಕಡೆ ನಿಂತ್ಕೋಣ ಅಣ್ಣ ಮಾಡ ಸೈಡ್ ನಿಂತ್ಕೊಡ್ರಿ. ಸೈಡ್ ಬಾ ಸೈಡಿಗೆ ಆಗ ಸರ್ ಇದ್ಕ ಪ್ಲೀಸ್. ಹಾಂ ಸ್ಮೈಲ್ ಮೇಡಮ್ ಅವ್ರು ಆಡ್ತಾರಾ? ಹಾಗೆ ಹಾಗೆ ಭಾಳ ಭಾಳ ನಿಂತ್ಕೋಬೋಣ. ಆಯ್ತು. ತಾತ ಮುತ್ತಾತ ಅವ್ರ ತಾತಂದು ಮುತ್ತಾತಂದು ಮುಟ್ಕೊಂಡಿರ್ತಕ್ಕಂಥ ದೇವಸ್ಥಾನ. ಈ ದೇವಸ್ಥಾನ ಹೆಸರು ಶ್ರೀ ಶ್ರೀ ಸತ್ಯಮ್ಮ ದೇವಾಲಯ ಅಂತ. ಇವಾಗ ನಾವು ಇವತ್ತೇನು ಮಾಡ್ತಾಯಿದ್ವಿ ಅಂತಂದರೆ ನೂತನ ವಿಗ್ರಹ ಪ್ರತಿಷ್ಠಾಪನೆಯಾಗಿ ಹೊಸ ನಿರ್ಣಯ ಮಾಡಿಸಿದ್ದಾಗಿ 40 ದಿನಗಳ ಹೋಮ ಹವನ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿಕೊಂಡು ಈಗಿನ ಬಲಿ ಪೂಜೆ ಮತ್ತು ಕುಂಭಾಭಿಷೇಕ ಪೂಜೆ ಎಲ್ಲ ಮಾಡಿ ತಾಯಿಯ ಪೂಜೆಯನ್ನು ನೆರವೇರಿಸಿದ್ದೇವೆ. ಇದು ಪ್ರತಿ ವರ್ಷ ನಡ್ಕೊಂಡು ಬರೋಂಥ ಒಂದು ಪದ್ಧತಿ. ನಾವು ಪ್ರತಿ ವರ್ಷ ಯುಗಾದಿ ಹಬ್ಬದ ದಿವಸ ಈ ಒಂದು ದೇವಿಯ ಮೆರವಣಿಗೆ, ಅಲಂಕಾರ, ದೀಪೋತ್ಸವ ಮತ್ತು ದೀಪಾಲಂಕಾರ ವಿಜೃಂಭಣೆಯಿಂದ ನಡೆಸುವಂಥ ಒಂದು ದೇವಸ್ಥಾನ. ಇದು ವರ್ಷ ನಡೆಸ್ಕೊಂಡು ಬರ್ತಾಯಿದ್ವಿ. ಇದು ಪುರಾತನವಾದಂಥ ದೇವಸ್ಥಾನ. ಈ ಒಂದು ಪೂಜಾ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಕೊತ್ತೂರು ಜಿ ಮಂಜುನಾಥರವರು ಬಂದಿದ್ದರು. ಅದೇ ರೀತಿಯಾಗಿ ನಮ್ಮ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಬಂದಿದ್ದರು. ಹಾಗೂ ನಗರಸಭೆ ಸದಸ್ಯರಾದಂಥ ಪ್ರವೀಣ್ ಗೌಡರವರು ಬಂದಿದ್ದರು. ನಜೀರಮ್ಮ ಸಾಹೇಬರು ಬರೋಂಥ ಈಗ ಇನ್ನೂ ಬಂದಿಲ್ಲ, ಸಂಜೆ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಮ್ಮ ಮಲ್ಲೇಶ್ ಬಾಬುರವ್ರು ಬರ್ತಾರೆ. ಅದೇ ರೀತಿಯಾಗಿ ನಮ್ಮ JDS MP ಸಾಹೇಬರು ಬರ್ತಾ ಇದ್ದಾರೆ. ನಮ್ಮ 4-5 ಗಂಟೆ ಈ ಎಲ್ಲ ಮುಖ್ಯಸ್ಥರಿಗೆ ಅನ್ವೇಷಣೆ ಮಾಡೋದ್ರ ಜೊತೆಗೆ ನಮ್ಮ ಕುಲಬಾಂಧವರು, ಹಿರಿಯರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಹೆಣ್ಣು ಮಕ್ಕಳು, ಬಂಧು ಬಳಗರು ಎಲ್ಲರೂ ಸೇರಿ
ಈ ಒಂದು ದೇವಾಲಯದ ಪೂಜೆ ಕೈಂಕರ್ಯದಲ್ಲಿ ಪಾಲ್ಗೊಂಡು ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ. ಎಲ್ಲರಿಗೂ ತಾಯಿಯ ಅನುಗ್ರಹ ಆಗಿ ಎಲ್ಲರ ಆಯುರಾರೋಗ್ಯ ಐಶ್ವರ್ಯದಿಂದ ವೃದ್ಧಿಯಾಗಿ ಎಲ್ಲರಿಗೂ ಸುಖ ಸಂತೋಷದಿಂದ ಕರುಣಿಸಲ ತಾಯಿ ಅಂತ ಕೇಳ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾನು ಮುಗಿಸ್ಕೊಡ್ತಾ ಇದ್ದೇನೆ. ಇಲ್ಲಿ ಗಂಗಾ ಪೂಜೆ ಮಾಡಿ ಆದಮೇಲೆ ಇವತ್ತಿನ ದಿನ ಇಲ್ಲಿ ಪೂರ್ಣಾಹುತಿ ಹೋಮ ಎಲ್ಲ ಮುಗಿಸಿ ಇವತ್ತಿನ ದಿನ ಈ ಕಾರ್ಯಕ್ಕೆ ನಾವು ನಮ್ಮ MLA ಸಾಹೇಬರನ್ನು ಕರೆದಿದ್ರಿ. ಅವರು ನಮ್ಮ ಮಾತಿಗೆ ಹೋಗ್ಬಿಟ್ಟು ಬಂದರು. ನಮ್ಮ ಅನಿಲ್ ಅಣ್ಣನಿಗೆ ಕರೆದ್ರೆ ಅವ್ರು ಏನೋ ಕಾರ್ಯ ತುರ್ತಾಗಿ ಏನೋ ಹೋಗಬೇಕು, ಹಾಗಾಗಿ ಕಾರಣದಿಂದ ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ನಮ್ಮ ಗೋಪಾಲ್ ಗೌಡ್ರಾಗಿರ್ಬೋದು, ನಮ್ಮ ನಂದಿನಿ ಪ್ರವೀಣ್ ಅವರ್ಬೋದು, ಎಲ್ಲರೂ ಬಂದು ನಮಗೆ ಬೆನ್ನೆಲುಬಾಗಿ ಈ ಕಾರ್ಯ ಯಶಸ್ವಿಗೊಳಿಸೋದರಲ್ಲಿ ಅವರು ತುಂಬ ಶ್ರಮ ವಹಿಸಿದ್ದಾರೆ. ಅದೇ ರೀತಿ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಇಲ್ಲಿ ನಮ್ಮ ಅಧ್ಯಕ್ಷರಾಗಿ ಮಂಜುನಾಥ್ ಅವರು ತುಂಬ ತನು ಮನ ಧನವನ್ನು ಅವರು ಅರ್ಪಿಸಿದ್ದಾರೆ. ಅದೇ ರೀತಿ ನಮ್ಮೆಲ್ಲ ಹೆಣ್ಮಕ್ಳು, ನಮ್ಮ ಅಣ್ಣ ತಮ್ಮಂದಿರು, ನಮ್ಮ ಬಾಮೈಕ್ಳು, ನಮ್ಮ ಮಾವನವರು, ಅಣ್ಣವರು ಎಲ್ಲರೂ ಸೇರಿ ನಗರಸಭಾ ಸದಸ್ಯ ಪ್ರವೀಣ್ ನಗರಸಭೆ ಸದಸ್ಯ ಪ್ರವೀಣ್ ಅವರು ಬಂದಿದ್ದರು. ಅವರು ಮತ್ತು ಲಕ್ಷ್ಮೀ ದೇವಮ್ಮ ಅವರು ಬಂದಿದ್ದರು, ಪ್ರೆಸಿಡೆಂಟು, ಮುನ್ಸಿಪಲ್ ಪ್ರೆಸಿಡೆಂಟ್ ಅವರು, ಸಂಗೀತ ಮೇಡಮ್ ಅವರು ಬಂದಿದ್ದರು, ಉಪಾಧ್ಯಕ್ಷರು. ಹಂಗಾಗಿ ಎಲ್ಲರೂ ನಮಗೆ ಬೆನ್ನೆಲುಬಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಈಗ ಈ ಸುದ್ದಿ ಪ್ರಸಾರ ಮಾಡೋದಕ್ಕೆ ನೀವು ಬಂದಿದ್ದೀರಾ. ನೀವು ನಮಗೆ ನಾವು ಎಷ್ಟೇ ಕಾರ್ಯ ಮಾಡಿದ್ರೂ ಇದನ್ನು ಯಶಸ್ವಿಗೊಳಿಸೋದಂದರೆ ಮೀಡಿಯಾ ಮಿತ್ರರು, ನಿಮಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು.